ಭಾರತದ ನದಿಗಳು ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್-ಲೈನರ್ಸ್. ಮೂಲಭೂತ ಅಂಶಗಳು. ಭಾರತದ ನದಿಗಳನ್ನು ಮುಖ್ಯವಾಗಿ ಹಿಮಾಲಯದ ನದಿಗಳು ಮತ್ತು ಪರ್ಯಾಯ ದ್ವೀಪಗಳ ನದಿಗಳು ಎಂದು ಎರಡು ಗುಂಪುಗಳಾಗಿ ವಿಂಗಡಿಸಲಾಗುತ್ತದೆ. ಹಿಮಾಲಯದ ನದಿಗಳು ಸಾಮಾನ್ಯವಾಗಿ ವರ್ಷಪೂರ್ತಿ ಹರಿಯುವ ನದಿಗಳಾಗಿವೆ. ಪರ್ಯಾಯ ದ್ವೀಪದ ಬಹುತೇಕ ನದಿಗಳು ಮುಖ್ಯವಾಗಿ ಮಳೆ ಆಧಾರಿತವಾಗಿವೆ. ಭಾರತದ ಪ್ರಮುಖ ನದಿ ವ್ಯವಸ್ಥೆಗಳು ಸಿಂಧೂ, ಗಂಗಾ, ಬ್ರಹ್ಮಪುತ್ರ ಮತ್ತು ಪರ್ಯಾಯ ದ್ವೀಪದ ನದಿಗಳ ವ್ಯವಸ್ಥೆ. ಸಿಂಧೂ ನದಿ ವ್ಯವಸ್ಥೆ. ಸಿಂಧೂ ನದಿಯ ಉಗಮ ಟಿಬೆಟಿನ ಮಾನಸ ಸರೋವರ ಸಮೀಪದ ಪ್ರದೇಶ. ಸಿಂಧೂ ನದಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ಸಿಂಧೂ ನದಿಯ ಪ್ರಮುಖ ಉಪನದಿಗಳು ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೆಜ್. ಜೀಲಂ ನದಿಯ ಉಗಮ ವೇರಿನಾಗ್, ಕಾಶ್ಮೀರ್. ಚೀನಾಬ್ ನದಿ ಚಂದ್ರ ಮತ್ತು ಬಾಗಾ ನದಿಗಳ ಸಂಗಮದಿಂದ ರೂಪುಗೊಳ್ಳುತ್ತದೆ. ರಾವಿ ನದಿಯ ಉಗಮ ಹಿಮಾಚಲ ಪ್ರದೇಶ, ಹಿಮಾಲಯ ಪ್ರದೇಶ. ಬಿಯಾಸ್ ನದಿಯ ಉಗಮ ಬಿಯಾಸ್ ಕುಂಡ, ಹಿಮಾಚಲ ಪ್ರದೇಶ. ಸಟ್ಲೆಜ್ ನದಿಯ ಉಗಮ ಟಿಬೆಟಿನ ರಾಕ್ಷಸತಾಲ, ಮಾನಸ ಸರೋವರ ಪ್ರದೇಶ ಸಮೀಪ. ಸಿಂಧೂ ನದಿಯ ವ್ಯವಸ್ಥೆಯ ಬಹುಪಾಲು ನದಿಗಳು ಪಾಕಿಸ್ತಾನದ ಮೂಲಕ ಹರಿಯುತ್ತವೆ. ಸಿಂಧೂ ಜಲ ಒಪ್ಪಂದ 1960 ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆಯಿತು. ಸಿಂಧೂ ಜಲ ಒಪ್ಪಂದಕ್ಕೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ವಹಿಸಿತು. ಗಂಗಾ ನದಿ ವ್ಯವಸ್ಥೆ. ಗಂಗಾ ನದಿಯ ಮೂಲ ಗಂಗೋತ್ರಿ ಹಿಮನದಿಯ ಗೋಮುಖ. ಗಂಗೋತ್ರಿಯಿಂದ ಹೊರಡುವ ನದಿಯನ್ನು ಆರಂಭದಲ್ಲಿ ಭಾಗೀರಥಿ ಎಂದು ಕರೆಯಲಾಗುತ್ತದೆ. ಭಾಗೀರಥಿ, ಅಲಕಾನಂದ, ದೇವಪ್ರಯಾಗ, ಗಂಗಾ. ಗಂಗಾ ನದಿಯ ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಗಂಗೆಯ ಪ್ರಮುಖ ಉಪನದಿಗಳು ಯಮುನಾ, ಘಾಗ್ರಾ, ಗಂಡಕ್, ಕೋಸಿ, ಸೋನ್ ಮುಂತಾದವು. ಯಮುನಾ ನದಿಯ ಉಗಮ ಯಮುನೋತ್ರಿಯ ಹಿಮನದಿ. ಯಮುನಾ ಪ್ರಯಾಗರಾಜ್ನಲ್ಲಿ ಗಂಗೆಯನ್ನು ಸೇರುತ್ತದೆ. ಗಂಗಾ ಯಮುನಾ ಸಂಗಮ ಪ್ರಯಾಗರಾಜ್. ಘಾಗ್ರಾ ಗಂಗೆಯ ಪ್ರಮುಖ ಉಪನದಿ. ಗಂಡಕ್ ಮತ್ತು ಕೋಸಿ ನದಿಗಳು ನೇಪಾಳ ಹಿಮಾಲಯ ಪ್ರದೇಶದಿಂದ ಬಂದು ಗಂಗೆಯನ್ನು ಸೇರುತ್ತವೆ. ಕೋಸಿ ನದಿಯನ್ನು ಬಿಹಾರದ ದುಃಖ ಎಂದು ಕರೆಯಲಾಗುತ್ತದೆ. ದಾಮೋದರ ನದಿಯನ್ನು ಬಂಗಾಳದ ದುಃಖ ಎಂದು ಕರೆಯಲಾಗುತ್ತಿತ್ತು. ಗಂಗಾ ಬ್ರಹ್ಮಪುತ್ರ ನದಿ ವ್ಯವಸ್ಥೆ ವಿಶ್ವದ ಪ್ರಮುಖ ಡೆಲ್ಟಾ ಪ್ರದೇಶಗಳಲ್ಲಿ ಒಂದಾದ ಸುಂದರ್ಬನ್ಸ್ ಅನ್ನು ನಿರ್ಮಿಸುತ್ತದೆ. ಸುಂದರ್ಬನ್ಸ್ ವಿಶ್ವದ ಅತಿದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಪ್ರದೇಶಗಳಲ್ಲಿ ಒಂದಾಗಿದೆ. ಬ್ರಹ್ಮಪುತ್ರ ನದಿಯ ಉಗಮ ಟಿಬೆಟಿನ ಹಿಮಾಲಯ ಪ್ರದೇಶದಲ್ಲಿ. ಟಿಬೆಟಿನಲ್ಲಿ ಬ್ರಹ್ಮಪುತ್ರವನ್ನು ಸಾಂಗ್ಪೋ, ಯಾರ್ಲುಂಗ್ ಸಾಂಗ್ಪೋ ಎಂದು ಕರೆಯಲಾಗುತ್ತದೆ. ಅರುಣಾಚಲ ಪ್ರದೇಶಕ್ಕೆ ಪ್ರವೇಶಿಸಿದಾಗ ಇದನ್ನು ಸಿಯಾಂಗ್ ದಿಹಾಂಗ್ ಎಂದು ಕರೆಯಲಾಗುತ್ತದೆ. ಅಸ್ಸಾಂನಲ್ಲಿ ಇದು ಬ್ರಹ್ಮಪುತ್ರ ಎಂದು ಕರೆಯಲ್ಪಡುತ್ತದೆ. ಬ್ರಹ್ಮಪುತ್ರವು ಭಾರತದಲ್ಲಿ ಮುಖ್ಯವಾಗಿ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ಮೂಲಕ ಹರಿಯುತ್ತದೆ. ಬ್ರಹ್ಮಪುತ್ರವು ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಬ್ರಹ್ಮಪುತ್ರದ ಪ್ರಮುಖ ಉಪನದಿಗಳಲ್ಲಿ ದಿಬಾಂಗ್ ಮತ್ತು ಲೋಹಿತ್ ಸೇರಿವೆ. ಮಜೂಲಿ ಬ್ರಹ್ಮಪುತ್ರ ನದಿಯಲ್ಲಿರುವ ಪ್ರಸಿದ್ಧ ನದಿ ದ್ವೀಪ. ಪರ್ಯಾಯ ದ್ವೀಪದ ನದಿಗಳು. ಪರ್ಯಾಯ ದ್ವೀಪದ ಪ್ರಮುಖ ಪೂರ್ವಾಭಿಮುಖ ನದಿಗಳು ಗೋದಾವರಿ, ಕೃಷ್ಣಾ, ಕಾವೇರಿ ಮತ್ತು ಮಹಾನದಿ. ಇವು ಸಾಮಾನ್ಯವಾಗಿ ಬಂಗಾಳ ಕೊಲ್ಲಿಗೆ ಸೇರುತ್ತವೆ. ಪಶ್ಚಿಮಾಭಿಮುಖವಾಗಿ ನದಿಗಳು ನರ್ಮದಾ ಮತ್ತು ತಾಪ್ತಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತವೆ. ಗೋದಾವರಿ, ದಕ್ಷಿಣ ಗಂಗಾ. ಗೋದಾವರಿ ಪರ್ಯಾಯ ದ್ವೀಪದ ಭಾರತದ ಅತಿ ಉದ್ದದ ನದಿ. ಗೋದಾವರಿ ನದಿಯ ಉಗಮ ತ್ರಯಂಬಕೇಶ್ವರ, ಮಹಾರಾಷ್ಟ್ರ. ಗೋದಾವರಿ ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಗೋದಾವರಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ. ಗೋದಾವರಿಯ ಪ್ರಮುಖ ಉಪನದಿಗಳು ಪ್ರಾಣಹಿತ, ಇಂದ್ರಾವತಿ, ವಂಜಿರಾ, ಸಬರಿ. ಕೃಷ್ಣಾ ನದಿಯ ಉಗಮ ಮಹಾಬಲೇಶ್ವರ, ಮಹಾರಾಷ್ಟ್ರ. ಕೃಷ್ಣಾ ನದಿಯ ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಕೃಷ್ಣಾದ ಪ್ರಮುಖ ಉಪನದಿಗಳು ಭೀಮಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ. ಭೀಮಾ ಕೃಷ್ಣಾ ನದಿಯ ಪ್ರಮುಖ ಉಪನದಿ. ತುಂಗಭದ್ರಾ ನದಿ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮದಿಂದ ರೂಪುಗೊಳ್ಳುತ್ತದೆ. ತುಂಗಾ ಮತ್ತು ಭದ್ರಾ ನದಿಗಳ ಉಗಮ ಪ್ರದೇಶ ಕರ್ನಾಟಕದ ಪಶ್ಚಿಮ ಘಟ್ಟ. ಕಾವೇರಿ ನದಿ ಉಗಮ ತಲಕಾವೇರಿ, ಕೊಡಗು, ಕರ್ನಾಟಕ. ಕಾವೇರಿ ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಕಾವೇರಿ ನದಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಹರಿಯುತ್ತದೆ. ಕಾವೇರಿಯ ಪ್ರಮುಖ ಉಪನದಿಗಳು ಹೇಮಾವತಿ, ಹಾರಂಗಿ, ಕಬಿನಿ, ಶಿಂಷಾ ಮತ್ತು ಲಕ್ಷ್ಮಣತೀರ್ಥ. ಶಿವನ ಸಮುದ್ರ ಜಲಪಾತ ಕಾವೇರಿ ನದಿಯಲ್ಲಿದೆ. ವೆಟ್ಟೂರು ಅಣೆಕಟ್ಟು ಕಾವೇರಿ ನದಿಯ ಮೇಲೆ ತಮಿಳುನಾಡಿನಲ್ಲಿದೆ. ಕೃಷ್ಣರಾಜ ಸಾಗರ KRS ಅಣೆಕಟ್ಟು ಕಾವೇರಿ ನದಿಗೆ ಸಂಬಂಧಿಸಿದ ಪ್ರಮುಖ ಅಣೆಕಟ್ಟು. ಮಹಾನದಿಯ ಉಗಮ ಛತ್ತೀಸ್ಗಢದ ಸಿಹಾವಾ ಬೆಟ್ಟಗಳು. ಮಹಾನದಿ ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಹಿರಾಕುಡ್ ಅಣೆಕಟ್ಟು ಮಹಾನದಿ ಮೇಲೆ ನಿರ್ಮಿಸಲಾಗಿದೆ. ಹಿರಾಕುಡ್ ಅಣೆಕಟ್ಟು ಒಡಿಶಾದ ಸಂಬಲ್ಪುರದ ಸಮೀಪದಲ್ಲಿದೆ. ನರ್ಮದಾ, ತಾಪ್ತಿ.
ನರ್ಮದಾ ನದಿಯ ಉಗಮ ಅಮರಕಂಟಕ ಮಧ್ಯಪ್ರದೇಶ. ನರ್ಮದಾ ಪಶ್ಚಿಮಾಭಿಮುಖವಾಗಿ ಹರಿಯುವ ಪ್ರಮುಖ ನದಿ. ನರ್ಮದಾ ಅರಬ್ಬಿ ಸಮುದ್ರದ ಖಂಬಾತ್ ಕೊಲ್ಲಿಗೆ ಸೇರುತ್ತದೆ. ನರ್ಮದಾ ನದಿಯ ಕಣಿವೆ ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳ ನಡುವೆ ಇದೆ. ಸರ್ದಾರ್ ಸರೋವರ ಅಣೆಕಟ್ಟು ನರ್ಮದಾ ನದಿಯ ಮೇಲೆ ನಿರ್ಮಿಸಲಾಗಿದೆ. ತಾಪ್ತಿ ಅಥವಾ ತಾಪಿ ನದಿಯ ಉಗಮ ಮುಲ್ತಾಯಿ ಮಧ್ಯಪ್ರದೇಶ. ತಾಪ್ತಿ ಕೂಡ ಪಶ್ಚಿಮಾಭಿಮುಖವಾಗಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ತಾಪ್ತಿ ನದಿ ಸಾತ್ಪುರ ಮತ್ತು ಅಜಂತಾ ಪ್ರದೇಶಗಳ ನಡುವೆ ಕಣಿವೆಯ ಮೂಲಕ ಹರಿಯುತ್ತದೆ. ವಿಶೇಷವಾಗಿ ನೆನಪಿಡಬೇಕಾದ ನದಿಗಳು. ಲೂನಿ ರಾಜಸ್ಥಾನದ ಪ್ರಮುಖ ನದಿ. ಇದು ಸಾಮಾನ್ಯವಾಗಿ ರನ್ ಆಫ್ ಕಚ್ ಪ್ರದೇಶದತ್ತ ಹರಿಯುತ್ತದೆ. ಲೂನಿ ನದಿ ಅರಬ್ಬಿ ಸಮುದ್ರವನ್ನು ನೇರವಾಗಿ ತಲುಪುವುದಿಲ್ಲ. ಸಬರ್ಮತಿ ನದಿಯ ಉಗಮ ರಾಜಸ್ಥಾನದ ಅರಾವಳಿ ಪ್ರದೇಶ. ಇದು ಖಂಬಾತ್ ಕೊಲ್ಲಿಗೆ ಸೇರುತ್ತದೆ. ಪೆರಿಯಾರ್ ಕೇರಳದ ಪ್ರಮುಖ ನದಿ ಮತ್ತು ಇದು ಪಶ್ಚಿಮಾಭಿಮುಖವಾಗಿ ಹರಿಯುತ್ತದೆ. ಬರಾಕ್ ನದಿ ಈಶಾನ್ಯ ಭಾರತದ ಪ್ರಮುಖ ನದಿಯಾಗಿದ್ದು ನಂತರ ಬಾಂಗ್ಲಾದೇಶದಲ್ಲಿ ಸುರಮಾ ಕುಶಿಯಾರಾ ವ್ಯವಸ್ಥೆಯಾಗಿ ಮುಂದುವರಿಯುತ್ತದೆ. ಸಿಂಧು ಅರಬ್ಬಿ ಸಮುದ್ರ. ಗಂಗಾ ಬಂಗಾಳಕೊಲ್ಲಿ. ಬ್ರಹ್ಮಪುತ್ರ ಬಂಗಾಳಕೊಲ್ಲಿ. ಭಾಗೀರಥಿ ಅಲಕಾನಂದ ದೇವಪ್ರಯಾಗ ಗಂಗಾ. ಯಮುನೋತ್ರಿ ಪ್ರಯಾಗರಾಜ್ನಲ್ಲಿ ಗಂಗಾ. ಕೋಸಿ ಬಿಹಾರದ ದುಃಖ ನದಿ. ದಾಮೋದರ ಬಂಗಾಳದ ದುಃಖ ನದಿ. ಗೋದಾವರಿ ದಕ್ಷಿಣ ಗಂಗಾ ತ್ರಯಂಬಕೇಶ್ವರ. ಕೃಷ್ಣ ಮಹಾಬಳೇಶ್ವರ. ಕಾವೇರಿ ತಲಕಾವೇರಿ. ಮಹಾನದಿ ಸಿಹಾವ ಹಿರಾಕುಡ್. ನರ್ಮದಾ ಅಮರಕಂಟಕ ಪಶ್ಚಿಮಾಭಿಮುಖ. ತಾಪ್ತಿ ಮುಲ್ತಾಯಿ ಪಶ್ಚಿಮಾಭಿಮುಖ. ನರ್ಮದಾ ತಾಪ್ತಿ ಅರಬ್ಬಿ ಸಮುದ್ರ. ಗೋದಾವರಿ ಕೃಷ್ಣ ಕಾವೇರಿ ಮಹಾನದಿ ಬಂಗಾಳಕೊಲ್ಲಿ. ತುಂಗಭದ್ರಾ ಕೃಷ್ಣ. ಶಿವನಸಮುದ್ರ ಕಾವೇರಿ.